ಬಿ ನಾಗೇಂದ್ರ ವಿಚಾರಕ್ಕೆ ಸರ್ ಸಾಕಷ್ಟು ಚರ್ಚೆ ಏನಾಗಿದೆ? ನಿನ್ನೆ ಕೂಡ ಬಿ ನಾಗೇಂದ್ರ ಅವ್ರ ವಿಚಾರ ಏನಾಗೈತೆ? ಪ್ರಾಸಿಕ್ಯೂಷನ್ಗೆ ಯಾರು ಆಯ್ತಪ್ಪ, ಸಿಬಿಐನವ್ರು ಯಾರು ಕಂಟ್ರೋಲ್ ರೀ? ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲನಪ್ಪ. ಇನ್ನೇನ್ ಮಾಡ್ತಾರಪ್ಪ ಅವರು? ನಮ್ಮ ಪರ ಇರ್ತಾರೆ ಅಂದ್ರೆ ಅವರು ವಿರುದ್ಧವಾಗಿ ಮಾಡ್ಲೇಬೇಕು. ಈಗ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಮಾಡಿಸಿದ್ರು. ಏನಾಯ್ತು ಅಂತಿಮವಾಗಿ ತೀರ್ಪು? ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಆಯ್ತಾ? ಕೊಡ್ದಂಗಲ್ವಾ ಅವ್ರಿಗೆ? ಅದೇ ರೀತಿ ನಡೀತದೆ ಪಾಪ. ಅವ್ರು ಕೇಂದ್ರ ಸರ್ಕಾರದವರು ನಮ್ಮನ್ನ ಹತ್ತಿಕ್ಕತಕ್ಕಂತ ಕೆಲಸ ಮಾಡ್ತಾವ್ರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀವಿ. ನಡೀತಲ್ಲ ಸರ್ ಈ ವಿಚಾರ? ಯಾರು ನಡೆಸ್ತಾ ಇಲ್ಲ ಸದನ? ನಾವು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದೀವಿ. ಅವ್ರಿಗೆ ಚರ್ಚೆ ಮಾಡೋದಕ್ಕೆ ವಿಷಯನೇ ಇಲ್ಲ ಅವ್ರ ಹತ್ರ. ಸುಮ್ಮನೆ ನಾಗೇಂದ್ರ ಅವ್ರ ವಿಚಾರ ಇಟ್ಕೊಂಡು ಅನವಶ್ಯವಾಗಿ ಗೊಂದಲ ಮಾಡ್ತಾವ್ರೆ. ಟೌನ್ಶಿಪ್ ವಿಚಾರ ಒಂದು ಸಮಿತಿ ಕೂಡ ಟೌನ್ಶಿಪ್ ವಿಚಾರವಾಗಿ ಸಮಿತಿ ಕೂಡ ರಚನೆ ಆಗಿರೋದು ತಿಂಗಳಾಗಿ ಮಾಡಿದೆ. ಸಮಿತಿ ರಚನೆ ಮಾಡಿದೀವಿ. ಅದು ಈಗ ಮೀಟಿಂಗ್ ಶುರು ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಯಾವಾಗ ಬಿ ನಾಗೇಂದ್ರ ವಿಚಾರಕ್ಕೆ ಸರ್ ಸಾಕಷ್ಟು ಚರ್ಚೆ ಏನಾಗಿದೆ? ನಿನ್ನೆ ಕೂಡ ಬಿ ನಾಗೇಂದ್ರ ಅವ್ರ ವಿಚಾರ ಏನಾಗೈತೆ? ಪ್ರಾಸಿಕ್ಯೂಷನ್ಗೆ ಯಾರು ಆಯ್ತಪ್ಪ, ಸಿಬಿಐನವ್ರು ಯಾರು ಕಂಟ್ರೋಲ್ ರೀ? ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲನಪ್ಪ. ಇನ್ನೇನ್ ಮಾಡ್ತಾರಪ್ಪ ಅವರು? ನಮ್ಮ ಪರ ಇರ್ತಾರೆ ಅಂದ್ರೆ ಅವರು ವಿರುದ್ಧವಾಗಿ ಮಾಡ್ಲೇಬೇಕು. ಈಗ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಮಾಡಿಸಿದ್ರು. ಏನಾಯ್ತು ಅಂತಿಮವಾಗಿ ತೀರ್ಪು? ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಆಯ್ತಾ? ಕೊಡ್ದಂಗಲ್ವಾ ಅವ್ರಿಗೆ? ಅದೇ ರೀತಿ ನಡೀತದೆ ಪಾಪ. ಅವ್ರು ಕೇಂದ್ರ ಸರ್ಕಾರದವರು ನಮ್ಮನ್ನ ಹತ್ತಿಕ್ಕತಕ್ಕಂತ ಕೆಲಸ ಮಾಡ್ತಾವ್ರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀವಿ. ನಡೀತಲ್ಲ ಸರ್ ಈ ವಿಚಾರ? ಯಾರು ನಡೆಸ್ತಾ ಇಲ್ಲ ಸದನ? ನಾವು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದೀವಿ. ಅವ್ರಿಗೆ ಚರ್ಚೆ ಮಾಡೋದಕ್ಕೆ ವಿಷಯನೇ ಇಲ್ಲ ಅವ್ರ ಹತ್ರ. ಸುಮ್ಮನೆ ನಾಗೇಂದ್ರ ಅವ್ರ ವಿಚಾರ ಇಟ್ಕೊಂಡು ಅನವಶ್ಯವಾಗಿ ಗೊಂದಲ ಮಾಡ್ತಾವ್ರೆ. ಟೌನ್ಶಿಪ್ ವಿಚಾರ ಒಂದು ಸಮಿತಿ ಕೂಡ ರಚನೆ ಟೌನ್ಶಿಪ್ ವಿಚಾರವಾಗಿ ಸಮಿತಿ ಕೂಡ ರಚನೆ ಆಗಿರೋದು ತಿಂಗಳಾಗಿ ಮಾಡಿದೆ. ಸಮಿತಿ ರಚನೆ ಮಾಡಿದೀವಿ. ಅದು ಈಗ ಮೀಟಿಂಗ್ ಶುರು ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಯಾವಾಗ